ರಸಭಂಗ ಮಾಡಬೇಕಾಗಿ ತಮ್ಮಲ್ಲಿ ಮೊದಲಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಯಶಸ್ವಿ ನಮ್ಮ ಪೆರಡೂರು ಮೇಳ 42 ವರ್ಷದ ತಿರುಗಾಟವನ್ನು ಯಶಸ್ವಿಯಾಗಿ ಪೂರೈಸಿ ಇವತ್ತು ಕೊನೆಯ ದೇವರ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಈ ವರ್ಷ ತಿರುಗಾಟದಲ್ಲಿ ಪ್ರೊಫೆಸರ್ ಪವನ್ ಕಿರಣ್ ಕೇರಿ ರಚಿತ ಚದುರಂಗ ಎನ್ನುವಂತಹ ಒಂದು ನೂತನ ಪ್ರಸಂಗವನ್ನು ನಾವು ತಿರುಗಾಟಕ್ಕೆ ಸಜ್ಜುಗೊಳಿಸಿಕೊಂಡು ಯಶಸ್ವಿ ಪ್ರದರ್ಶನ ಕಂಡಿದೆ ನಮ್ಮ ಚದುರಂಗ ಎನ್ನುವಂಥ ಪ್ರಸಂಗ. ಅದೇ ರೀತಿಯಲ್ಲಿ ನಮ್ಮ ಮಂಡಳಿಯ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರುವಂಥ ಎಲ್ಲ ಸಂಘಟಕರಿಗೂ ಪ್ರೋತ್ಸಾಹಿಸಿದಂಥ ಸಮಸ್ತ ಅಭಿಮಾನಿ ಬಂಧುಗಳಿಗೆ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೂ ಸಹಕಾರ ನೀಡಿರುವಂಥ ಕಾರ್ಯನಿರ್ವಹಣಾಧಿಕಾರಿಗಳು, ಪ್ರಮೋದ್ ಸೈಗಳು, ಅಧ್ಯಕ್ಷರು, ವ್ಯವಸ್ಥಾಪನಾ ಮಂಡಳಿ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ದೇವಳದ ಅರ್ಚಕರು, ದೇವಸ್ಥಾನದ ಸಿಬ್ಬಂದಿಗಳು, ಊರ ನಾಗರಿಕರು ಹಾಗೂ ಸಮಸ್ತ ಅಭಿಮಾನಿ ಬಂಧುಗಳಿಗೆ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಪ್ರತಿ ವರ್ಷ ಇದೇ ರೀತಿಯ ಒಂದು ಪ್ರೋತ್ಸಾಹ ಸಹಕಾರವನ್ನು ಸದಾ ತಾವೆಲ್ಲ ನೀಡುತ್ತಾ ಬಂದಿದ್ದೀರಿ. ಮುಂದಿನ 43ನೇ ವರ್ಷದ ತಿರುಗಾಟಕ್ಕೂ ತಾವೆಲ್ಲ ಇದೇ ರೀತಿಯ ಪ್ರೋತ್ಸಾಹ ಸಹಕಾರ ನಮ್ಮ ಮಂಡಳಿಯ ಮೇಲೆ, ನಮ್ಮೆಲ್ಲ ಕಲಾವಿದರ ಮೇಲೆ ಇರಲಿ ಎಂಬುದಾಗಿ ಸಮಸ್ತ ಅಭಿಮಾನಿ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಸೇರಿರುವಂಥ ಸಮಸ್ತ ಕಲಾಭಿಮಾನಿ ಬಂಧುಗಳಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸಿ ಮುಂದಿನ ಆಖ್ಯಾನ ಮೀನಾಕ್ಷಿ ಕಲ್ಯಾಣವನ್ನು ಪ್ರಾರಂಭಿಸುವರೆ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನಂ ವಿಶ್ವಗಾನ. ಈ ಪಾಂಡ್ಯ ದೇಶದ ಅಧಿಕಾರವನ್ನು ವಹಿಸಿಕೊಂಡವಳು ನಾನು. ಪ್ರಪಂಚದ ಜನರ ಚಿತ್ತವೆಲ್ಲ ಇತ್ತಲೇ ಸೆಳೆಯುತ್ತದೆ. ಕಾರಣ ಏನು? ಹೆಣ್ಣೋರುಗಳು ರಾಜ್ಯವನ್ನು ಆಳ್ತಾ ಇದ್ದಾಳೆ ಎಂಬಲ್ಲಿಗೆ ಎಲ್ಲರ ಚಿತ್ತ ಇತ್ತ ಸೆಳೆದದ್ದು ಸುಳ್ಳಲ್ಲವೇ ಅಲ್ಲ. ಹಾಗಂತ ನೋಡಿದರೆ ಹೆಣ್ಣೆ ಮೂಲತವಾಗಿ ಪರಂಪರಾನುಗತವಾಗಿ ರಾಜ್ಯವನ್ನು ಆಳಿಕೊಂಡು ಬಂದದ್ದಲ್ಲ. ನನ್ನ ತಂದೆಯಾದಂತಹ ಮಲಧ್ವಜ ಭೂಪತಿಗಳ ನಂತರದಲ್ಲಿ ನನ್ನ ಪಾಲಿಗೆ ಇಲ್ಲಿನ ಸೇನಾಧಿಪತ್ಯ ಎನ್ನುವುದು, ಇಲ್ಲಿನ ರಾಜ್ಯ ಎನ್ನುವುದು ನನ್ನ ಪಾಲಿಗೆ ಸಿಕ್ಕಿದ್ದು ಸುಳ್ಳಲ್ಲವೇ ಅಲ್ಲ. ಸಮರ್ಥವಾಗಿ ತಾಯಿಯ ನಿರ್ದೇಶನದ ಮೂಲಕವಾಗಿ ಹಿರಿಯರಾದಂತಹ ಮಂತ್ರಿಗಳಿದ್ದವರ ವೀರಸೇನರು ಅವರ ಸೂಚನೆಯ ಮೇರೆಗೆ ಸದಾಕಾಲ ಸುಖದಿಂದ ರಾಜ್ಯವನ್ನು ಆಳಿಕೊಂಡು ಬರ್ತಾ ಇದ್ದವಳು ನಾನು. ಹಾಗೆಯೇ ರಾಜ್ಯವನ್ನು ಏರಿ ಕೆಲವು ವರ್ಷಗಳು ಕಳೆದು ಹೋಯಿತು. ಇಂದಿನ ಓಲಗವನ್ನು ವಿಸರ್ಜಿಸಿದ್ದಾಗಿದೆ. ಅಂತಃಪುರವನ್ನು ಸೇರಿಕೊಂಡಿದ್ದೇನೆ.
ಸದಾಕಾಲ ರಾಜಕೀಯ ಜಂಜಾಟದಲ್ಲಿರುವಂತಹ ನನ್ನ ಪಾಲಿಗೆ ನನ್ನ ಮೂಲಭೂತವಾದಂತಹ ಜೀವನದ ಕುರಿತಾಗಿ ಯೋಚಿಸುವ ಸಮಯ ಇದೆ ಎನ್ನುವುದಾಗಿ ಯೋಚನೆ ಆಗುತ್ತಾ ಇದೆ. ಹಾಗಿದ್ರೆ ನನ್ನಲ್ಲಾದಂತಹ ಬದಲಾವಣೆಯನ್ನು ನೋಡಿಕೊಳ್ಳಬೇಕಲ್ಲ. ತುಂಬಲು 14 ವರುಷವ ಕುಚವೆಂಬುಗೊಳಿಸಿ ಪ್ರಾಯ ಕುಚವೆಂಬುಗೊಳಿಸಿ ಪ್ರಾಯ ಪಟ್ಟವನ್ನು ಏರಿ 7 ವರ್ಷಗಳು ಸಂದು ಹೋಯಿತು. ಹಾಗಿದ್ರೆ ನಾ ಸರಿಯಾಗಿ 7ನೇ ವರ್ಷದಲ್ಲಿ ಪಟ್ಟವನ್ನು ಏರಿದವಳು ನಾನು. ಗುರು ಹಿರಿಯರ ಆಶೀರ್ವಾದದ ಫಲವೆನ್ನುವಂತೆ ಸುಸಾಂಗವಾಗಿ 7 ವರ್ಷಗಳು ರಾಜ್ಯಭಾರವನ್ನು ಮಾಡಿದ್ದಾಯಿತು. ಹಾಗಿದ್ರೆ 14 ವರ್ಷ ತುಂಬಿತು ನನಗೆ. ಈಗಲೇ ನನ್ನ ಕುರಿತಾಗಿ ಯೋಚನೆ ಮಾಡಬೇಕಂತ ಅಗತ್ಯ ಉಂಟು. ಯಾಕೆ? ನನ್ನ ದೇಹದಲ್ಲಿ ಆಗುತ್ತಾ ಇರುವಂತಹ ಬದಲಾವಣೆ, ನನ್ನ ಮನಸ್ಸಿನಲ್ಲಿ ಆಗುತ್ತಾ ಇರುವಂತಹ ಚಂಚಲತೆ, ಇದೆಲ್ಲ ಯಾಕೆ ಇರುವುದಾಗಿ ಯೋಚನೆ ಮಾಡಿದಾಗ ಅಮ್ಮನೇ ಹೇಳಿದಂತಹ ಮಾತು, ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದಂತಹ ಸಂದರ್ಭದಲ್ಲಿ ಇಂಥದ್ದೆಲ್ಲ ಬದಲಾವಣೆಗಳು ಅವರ ದೇಹದಲ್ಲೋ ಬದುಕಿದಲ್ಲೋ ಮನಸ್ಸಿನಲ್ಲಿ ಆಗುತ್ತದೆ ಮಗಳೇ. ಹಾಗಾಗಿ ಹದಿಹರೆ ಎನ್ನುವುದಷ್ಟು ಮುಖ್ಯವಾದದಂತೆ. ಹದಿಹರೆಯದಲ್ಲಿ ಯಾವ ಮಾರ್ಗವನ್ನು ಹೆಣ್ಣು ಮಕ್ಕಳು ಹಿಡಿಯುತ್ತಾರೋ ಸಾಗುತ್ತಾರೋ ಅದೇ ಮಾರ್ಗದಲ್ಲಿ ಗಮ್ಯವನ್ನು ತಲುಪುವುದಕ್ಕೆ ಸಹಾಯಕವಾಗುತ್ತದಂತೆ. ಅಮ್ಮನೇ ಹೇಳಿದ ಮಾತಂತಾದ ಮೇಲೆ, ನನ್ನ ಬದುಕಿನಲ್ಲಿ ಇಷ್ಟೆಲ್ಲ ಬದಲಾವಣೆ ಆದ ಮೇಲೆ ಅದಕ್ಕೊಂದು ಉತ್ತರ ಕಂಡುಕೊಳ್ಳಬೇಕು ಅಂತಾದ್ರೆ ಹೀಗೆ ನಾನು ಯೋಚನೆ ಮಾಡಿದ್ದು. ಈ ದಿಕ್ಕಿನಲ್ಲಿ ಯೋಚನೆ ಮಾಡುತ್ತಾ ಮಾಡುತ್ತಾ ಪ್ರಾಪ್ತ ವಯಸ್ಕಳಾದಂಥ ನಾನು ಸರಿಯಾದಂತಹ ವರನನ್ನು ಆಯ್ಕೆ ಮಾಡಿ ಮದುವೆಯಾದೆ ಅಂತಾದ್ರೆ ಈ ಎಲ್ಲ ಮನಸ್ಸಿನ ಬದಲಾವಣೆಗೂ ನನ್ನಲ್ಲಾಗುತ್ತಾ ಇರುವಂತಹ ಎಲ್ಲ ವೈಪರೀತ್ಯಗಳಿಗೂ ಒಂದು ತಕ್ಕದಾದಂತಹ ಪರಿಣಾಮ ಉಂಟಾದೀತು ಎನ್ನುವುದಾಗಿ ಯೋಚನೆ ಮಾಡಿದೆ. ನಾಡಿನ ಮಹಾರಾಣಿ ನಾನು. ಯಾರೋ ಚಂದ ಇದ್ದಾರೆ ಎಂಬ ಕಾರಣಕ್ಕಾಗಿ ಅವರನ್ನು ವರಿಸುವುದಕ್ಕಾಗದು, ಯಾರೋ ರೂಪವಂತರು ಸಿರಿವಂತರೆಂಬ ಕಾರಣಕ್ಕಾಗಿ ಅವರನ್ನು ವರಿಸುವುದಕ್ಕಾಗದು. ಎಂಥವರೇ ಆದರೂ ನಾನು ಮದುವೆಯಾಗಬೇಕು ಅಂತಾದ್ರೆ ಹೇಗೇಗೋ ಆಗುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಮದುವೆ ಹೀಗೆಯೇ ಆಗಬೇಕೆನ್ನುವುದಾಗಿ ಪೂರ್ವದಲ್ಲೇ ನಿರ್ಧರಿಸಲ್ಪಟ್ಟಿದೆ. ನೆನೆಸಿ ಮನದ
ಇನಿಯನ ಗಳಿಸುವ ಸೂತಿಗೆ ಇನಿಯನ ಗಳಿಸುವ ಸೂತಿಗೆ ಮತ್ತು ಮಡಿದು ಬೆಳೆದ ಮಾತೆಗೆ ಮತ್ತು ಮಡಿದು ಬೆಳೆದ ಮಾತೆಗೆ ನನ್ನ ಮಾತೆಗೆ ಇನಿಯನ ಗಳಿಸುವ ಸೂತಿಗೆ ಬಂದು ಮಣಿದು ಬೆಳೆದ ತನ್ನ ಮಾತೆಗೆ ಮತ್ತು ಮಣಿದು ಬೆಳೆದ ತನ್ನ ಮಾತೆಗೆ ತನ್ನ ಮಾತೆಗೆ ಇನಿಯನ ಗಳಿಸುವ ಸೂತಿಗೆ ಇನಿಯನ ಗಳಿಸುವ ಸೂತಿಗೆ ಬಂದು ಮಣಿದು ಬೆಳೆದ ತನ್ನ ಮಾತೆಗೆ ಬಂದು ಮಣಿದು ಬೆಳೆದ ತನ್ನ ಮಾತೆಗೆ ನೆನೆಸಿಕೊಂಡಳು ಬಾಲೆ ಮನದಲ್ಲಿ ಸುರಮೋದಿ ಬೆಳೆದ ವಾಕ್ಯ ಮೊದಲಲ್ಲಿ ಸುರಮುನಿ ಬೆಳೆದ ವಾಕ್ಯ ಮನದಲ್ಲಿ ಇನಿಯನ ಗಳಿಸುವ ಸೂತಿಗೆ ಬಂದು ಮಣಿದು ಬೆಳೆದ ತನ್ನ ಮಾತೆಗೆ ನೆನೆಸಿಕೊಂಡಳು ಬಾಲೆ ಮನದಲ್ಲಿ ನೆನೆಸಿಕೊಂಡಳು ಬಾಲೆ ಮನದಲ್ಲಿ ಸುರಮುನಿ ಬೆಳೆದ ವಾಕ್ಯ ಮೊದಲಲ್ಲಿ ಮದುವೆಯಾಗಬೇಕು ಅಂತಾದ್ರೆ ಹೀಗೆ ಆಗಬೇಕೆನ್ನುವುದಾಗಿ ನಾನು ಹುಟ್ಟುವ ಪೂರ್ವದಲ್ಲೇ ತೀರ್ಮಾನ ಆಗಿದೆಯಂತೆ. ಹೇಗೆ ನನ್ನ ತಂದೆಯಾದಂತಹ ಮಲೆತೋಜಿ ಭೂಪತಿಗಳು ಕಾಂಚನಮಾಲೆಯರು ಮಕ್ಕಳಿಲ್ಲದೆ ಪರಿತಪಿಸುತ್ತಿರುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಪುತ್ರ ಸಂತಾನವನ್ನು ಪಡೆಯಬೇಕಾದ್ರೆ ಎನ್ನುವುದಾಗಿ ಯೋಚನೆ ಮಾಡಿದಾಗ ದೇವರ್ಷಿಗಳಾದಂತಹ ನಾರದರ ಸೂಚನೆ ಮೇರೆಗೆ ಪುತ್ರಕಾಮಿ ಇಷ್ಟನ್ನು ಮಾಡೋದಕ್ಕೆ ಮುಂದಾದವರು. ಅಂತಹ ಸಂದರ್ಭದಲ್ಲಿ ತಂದೆಯು ಸದಾಕಾಲ ಕಾಮೇಷ್ಟಿಯಲ್ಲಿ ನಿರತರಾಗಿರುವ ಸಂದರ್ಭ ತಾಯಿಯಾದಂತಹ ಕಾಂಚನಮಾಲೆಯು ಸದಾಕಾಲ ಪಾರ್ವತೀ ದೇವಿಯನ್ನೇ ಆರಾಧಿಸ್ತಾ ಇದ್ದಳಂತೆ. ನಾನು ಹುಟ್ಟಿದ್ದು
ಉತ್ತರಕಾಮೇಷ್ಟಿ ಹಾಗೂ ಪಾರ್ವತಿ ದೇವಿ ವರಪ್ರಸಾದದಿಂದಲಾಗಿ ಹುಟ್ಟಿದವಳು ಪುತ್ರಿ ಎನ್ನುವುದಾಗಿ ಯಾರೂ ಬೇಸರ ಪಡಲಿಲ್ಲ. ಇವಳನ್ನು ಗಂಡಾಗಿ ಬೆಳೆಸಬೇಕು, ಹೆಣ್ಣಾಗಿ ನೋಡಬೇಕೆನ್ನುವುದಾಗಿ ಯೋಚನೆ ಮಾಡಿ ನನ್ನನ್ನು ಪ್ರೀತಿಯಿಂದ ಒಪ್ಪಿಕೊಂಡರು. ಆದ್ರೆ ಏನು ಮಾಡೋಣ, ಬೆಳೀತಾ ಇರುವ ಹಾಗೆ ನನ್ನ ದೇಹದಲ್ಲಿರುವಂತಹ ವಿಕಾರತೆಯನ್ನು ನೋಡಿ ಅವರು ಚಿಂತೆಗೀಡಾದ್ರಂತೆ. ದೇಹದಲ್ಲಿ ಅಂಗ ಎನ್ನುವುದು ಹೆಚ್ಚಿದ್ರೂ ಅಂಗ ವಿಕಲತೆಯಾಗುತ್ತದೆ, ಅಂಗ ಕಡಿಮೆ ಇದ್ರೂ ಅಂಗ ವೈಕಲ್ಯವೇ ಆಗುತ್ತದೆ. ಎಲ್ಲ ಹೆಣ್ಣು ಮಕ್ಕಳ ಹಾಗಲ್ಲ, ನಾನು 3 ಸ್ತನವನ್ನು ಹೊಂದಿದವಳು. ಹಾಗಿದ್ರೆ ಇವಳು ಬದುಕೆ ಹೇಗೆ ಎನ್ನುವುದಾಗಿ ಯೋಚನೆ ಮಾಡಿದಾಗ ಮತ್ತೆ ನಾರದರೇ ಬಂದು ಹೇಳಿದರಂತೆ, ಇವಳು ಪಟ್ಟವನ್ನು ಏರುತ್ತಾಳೆ, ಮುಂದೊಂದು ನಿಮ್ಮ ದಿಗ್ವಿಜಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾರ ಇದರಲ್ಲಿ ಯುದ್ಧವನ್ನು ಮಾಡುವಾಗ ಇವಳ ವಿಕಾರ ಎನ್ನುವುದು ಮಾಯವಾಗಿ ಹೋಗುತ್ತದೆ, ಅಂಥವರೇ ಇವಳ ಪತಿಯಾಗುತ್ತಾರೆ ಎನ್ನುವುದಾಗಿ ಸೂಚಿಸಿದ್ದಾರಂತೆ. ಹಾಗಿದ್ರೆ ಪಟ್ಟವನ್ನೇ ಏರಿದ್ದಾಯಿತು. ಮದುವೆ ಆಗಬೇಕು ಅಂತಾದ್ರೆ ಇಲ್ಲಿರುವುದಲ್ಲ, ಲೋಕಕ್ಕೆ ದಿಗ್ವಿಜಯವನ್ನು ಹೊರಡಬೇಕು. ಮಹಾರಾಣಿಯಾದ ನಾನು ತಾಯಿಯನ್ನು ಕೇಳೋದಕ್ಕೆ ತಾಯಿಯಿಂದ ಅಪ್ಪಣೆಯನ್ನು ಪಡೆದುಕೊಂಡು ಬಂದಿದ್ದೇನೆ ದಿಗ್ವಿಜಯಕ್ಕೆ ಹೊರಡುವುದಕ್ಕಾಗಿ. ಹಾಗಾಗಿ ನಿಮ್ಮನ್ನ ಕರೆಸುವ ಉದ್ದೇಶ ಚದುರಂಗ ವಲಸೆ ಎಲ್ಲ ಸಿದ್ಧರಾಗಬೇಕು. ಸಿದ್ಧರಾಗಿ ವೈರಿಗಳ ತಲೆಯನ್ನು ತರುವುದಕ್ಕೆ ನೀವು ಸಿದ್ಧರಾಗಬೇಕು. ಸಿದ್ಧಪಡ ಅಷ್ಟೇ ಅಲ್ಲ, ಪೀಠಕ್ಕಾಗಿ ಅದು ಕ್ಷಣವರೆಗೂ ಸದಾಕಾಲ ಶ್ರಮಿಸುವಂತ ಹೊಣೆಗಾರಿಕೆ ನನ್ನ ಪಾಲಿಗೆ. ಈಗ ನಿಮ್ಮ ಮಾತನ್ನ ಕೇಳಿದಾಗ ನನ್ನಲ್ಲಿಯ ಮೂಡಿರುವಂತಹ ಅಭಿಪ್ರಾಯವನ್ನು ಸೂಚಿಸಬೇಕೆಂಬಂತಹ ಆಸೆ ಹೇಳಿದಿರಲ್ಲ, ಸರಿಯ ದಿಗ್ವಿಜಯವನ್ನು ಕೈಗೊಳ್ಳಬೇಕು ಎಂಬುದಾಗಿ. ಹಾಗಿದ್ರೆ ನಮ್ಮ ಪುರ ಅನ್ನುವಂಥದ್ದು ವಿಸ್ತಾರವಾಗಬೇಕು. ಸರಿ ಅಮ್ಮ, ಆದ್ರೆ ದಿಗ್ವಿಜಯನ್ನು ಮಾಡಬೇಕು ಅಂತಾದ್ರೆ ನಮ್ಮ ಎದುರಿಗೆ ಬರುವವರೇನು ಸಾಮಾನ್ಯದವರ ಅಲ್ಲವೇ ಅಲ್ಲ, ಸರಿಯ ಪಾಲಕರು ಇವರು ಅಪರಿಮಿತ. ಅವರೆಲ್ಲ ಹೇಗೆ ಗೋಯಾಲನ ಬಗೆಯವರು, ಸಾಕ್ಷಾತ್ ಯಮನ ಸದೃಶನಾಗಿ ಅವರೆಲ್ಲ ಬರ್ತಾರೆ. ಅವರ ಪರಿಸ್ಥಿತಿ ಹಾಗಾದ್ರೆ ನೀವು ಇಲ್ಲಿ ಸಂದೇಹ ವ್ಯಕ್ತಪಡಿಸಿ ಸಣ್ಣವಳು ದುರದೊಳಗೆ, ಹೆಣ್ಣು ನೀನವರೊಳಗೆ ಸಣ್ಣವಳು ದುರದೊಳಗೆ, ನಿನ್ನ ವಶವರೆಗೂ ಭುಜರು ಪುಣ್ಯವಂತನ ಶೌರ್ಯ ಎಂದಿರುವುದು ಶಿವಬಲ್ಲ, ಪುಣ್ಯವಂತನ ಶೌರ್ಯ ಎಂದಿರುವುದು ಶಿವಬಲ್ಲ. ಇನ್ನು ಬೀಳುವುದೇನು ನಾವು ಕುರಿತಾಗಿಯೇ ಆಲೋಚನೆ ಮಾಡುವುದು. ಏನು ಸಣ್ಣವಳು ನೀವು, ದೂರದಲ್ಲಿ ವಿಶೇಷವಾಗಿರುವಂತಹ ಅನುಭವವನ್ನು ಹೊಂದಿದವರಲ್ಲ, ಅದರಲ್ಲಿಯೂ ಇದರಾಗಿ ಬರುವವರನ್ನ ನೀವು ಹೇಗೆ ಜಯಿಸ್ತೀರಿ? ನಿಮ್ಮಲ್ಲಿರುವಂತಹ ಪರಾಕ್ರಮ ಸಾಕಾದಿತ್ತೆ ಎಂಬುದಾಗಿ ಆ ಶಿವನೇ ಬಲ್ಲ. ಸೆದೆದು ಕುರಿಗಳನ್ನೆಲ್ಲ ಸೆಳೆಬೇಕಪ್ಪವನ್ನ. ಯಾವ ಕಾರಣಕ್ಕಾಗಿ ಹೆದರಬೇಕಾದ ಅವಶ್ಯಕತೆ ಇಲ್ಲ.
ನಿಮ್ಮನ್ನ ಕೂಡಿಕೊಂಡಿರುವುದೇ ಹಾಗಾಗಿ ನಿಮ್ಮ ಸಲಹೆ ಸೂಚನೆ ಮೇರೆಗೆ ಯುದ್ಧಕ್ಕೆ ಹೊರಡಲೇಬೇಕು. ಹೊರಡುವಂತ ನಮ್ಮ ಸಿದ್ಧತೆ ಹೇಗೆ? 6,000 ಕರಿಗಳು, 6,000 ಕರಿಗಳು, 25,000 ತುನಗ ರಥಗಳು, 3,000 ವೀರಭಟರು, 8 ಲಕ್ಷಗಳು. 6,000 ಕರಿಗೆ 25,000 ತುರಗಗಳು, 3,000 ರಥಗಳು, ವೀರ ಭಟರುಗಳು 8 ಲಕ್ಷ. ಅಲ್ಲಲ್ಲಿ ಬೇಕಾದಂತ ಔಷಧ ಸಾಮಗ್ರಿಗಳು, ಆಹಾರಗಳು ಎಲ್ಲವನ್ನ ಸಿದ್ಧಪಡಿಸಿಕೊಂಡು ಹೊರಡುವ ಭಾಗ್ಯ ಹೇಗಿದೆ? ಧಾರಣಿಯ ಮುಸಿವಂತೆ ನಡೆದದು ತಾರು ತಟ್ಟಿನೊಳಗ ಸೇನೆಯ ಧೀರೆಯಾಗಿ ದೇವಿಯೇ ತಡು ದಿವ್ಯ ಮಹಿರಥ. ಅನೇಕ ದೇಶಗಳನ್ನ ಸಂಚರಿಸುತ್ತಾ ಕಾಶ್ಮೀರ ದೇಶವನ್ನು ಹೊಕ್ಕದ್ದಾಯಿತು. ಅಲ್ಲಿನ ಅಧಿಕಾರಿಯೊಬ್ಬ ಯುದ್ಧಕ್ಕೆ ಬರ್ತಾನೆ ನಿರೀಕ್ಷೆಯಲ್ಲಿದ್ದವರು ನಾವು ಬಂದಾಗ ನೋಡಿದೆವು. ಹಣ್ಣು ಮುದುಕನೇ ಬಂದ. ನಮ್ಮಲ್ಲಿ ಯುದ್ಧ ಬೇಡ ಎನ್ನುವುದಾಗಿ ಬುದ್ಧಿಮಾತು ಹೇಳೋದಕ್ಕೆ ಹೇಳಿದ. ಆದ್ರೆ ನಾವು ಯೋಚನೆ ಮಾಡಿದ್ದು ನಮ್ಮ ಕಾರ್ಯ ಸಾಗಬೇಕು ಅಂತಾದ್ರೆ ಯುದ್ಧ ಆಗಲೇಬೇಕೆನ್ನುವ ತೀರ್ಮಾನದಿಂದಾಗಿ ಅವನಲ್ಲಿ ಯುದ್ಧವನ್ನು ಮಾಡ್ತಾ ಇರುವ ಸಂದರ್ಭ ಇವತ್ತೇ ಗಮನಿಸಿದ್ರ. ನನ್ನ ಪಾಲಿಗೆ ಸದಾ ನಿರ್ದೇಶನವನ್ನು ಕೊಡುವಂತಹ ದೇವಋಷಿ ನಾರದರಲ್ಲಿ ಅವರಿಗಾಗಿ ಆಗಮಿಸಿದ್ರು. ಅವರೇ ಆಡಿದಂತಹ ಮಾತು, ನನ್ನ ತಾಯಿಯಾದಂತಹ ಕಾಂಚನಮಾಲೆಗೆ ಈ ಶೂರಸೇನರು ತಂದೆಯಾಗುತ್ತಾರೆ. ಅಂದ್ರೆ ಶೂರಸೇನನ ಮೊಮ್ಮಗಳು ನಾನು. ರಾಜಕೀಯ ಒತ್ತಡದಿಂದಲಾಗಿ ಕಡಿದು ಹೋದ ಸಂಬಂಧ ಎನ್ನುವುದು ನಾನು ಯುದ್ಧಕ್ಕೆ ಬಂದ ಪರಿಣಾಮವಾಗಿ ಮತ್ತೆ ಒಂದು ಕೂಡಿತು. ಅಜ್ಜನ ಪ್ರೀತಿಯಿಂದಲಾಗಿ ಅವನ ಸತ್ಕಾರವನ್ನು ಒಳಗೊಂಡು 3-4 ದಿನಗಳು ಕಳೆದದ್ದಾಯಿತು. ಇಲ್ಲೇ ಉಳಿದ್ರೆ ನಮ್ಮ ಕಾರ್ಯಾದಿತ ಹೇಳಿ ಅಜ್ಜನ ಪ್ರೀತಿಯನ್ನು, ಅಜ್ಜನ ಸೇನೆಯನ್ನು ಒಳಗೊಂಡು ಸಾಗೋಣ ಮುಂದೆ ಸಾಗೋಣ.
ಮಾಡುತ್ತಿರುವಂತಹ ವೇಳೆಯಲ್ಲಿ ಸರ್ವರನ್ನು ತಡೆದವರು ನೀವು ಅಷ್ಟೇ ಅಲ್ಲ. ಆ ಕಡೆ ಎಲ್ಲೋ ನೋಡ್ತಾ ಇದ್ದೀರಿ, ನಿಮ್ಮನ್ನು ನೀವು ಮರೆಯುತ್ತಾ ಇದ್ದೀರಿ. ಏನೆಂಬುದಾಗಿ ಅರ್ಥ ಆಗಲಿಲ್ಲ ತಾನೇ. ಕಾರಣ ಉಂಟು ಮರೆಯುವುದಕ್ಕೆ. ನೋಡಿದ್ರ ಇಲ್ಲಿನ ವಾತಾವರಣವನ್ನ, ಇಲ್ಲಿನ ತೇಜಸ್ಸನ್ನ, ಇಲ್ಲಿನ ಪ್ರಭೆಯನ್ನು ನೋಡಿದರೆ ಯಾರು ಒಮ್ಮೆ ಮೈಯನ್ನು ಮನವನ್ನು ಮರೆಯಲೇಬೇಕಾಗುತ್ತದೆ. ಯಾಕೆ ನಾವು ಕೇಳಿದ್ದೇವೆ, ಬಾಲ ಭಾಸ್ಕರ ಹೇಳುವುದಕ್ಕೆ ಬಾಲ ಭಾಸ್ಕರನಾದರೂ ಅವನ ಪ್ರಕಾಶ ಎನ್ನುವುದು ಕೋಟಿ ಸೂರ್ಯರಿಗೂ ಮಿಗಿಲಾಗಿರ್ತದಂತೆ, ಕೋಟಿ ಸೂರ್ಯರ ಸದೃಶ್ಯವಾಗಿರ್ತದಂತೆ. ಅಂಥ ಭಾಸ್ಕರನ ಸದೃಶ್ಯವಾದಂತಹ ಈ ಪುರವನ್ನು ನೋಡಿದಾಗ ಆಶ್ಚರ್ಯ ಆಗುತ್ತದೆ. ಎತ್ತ ನೋಡಿದರೂ ಒಬ್ಬ ಓರಣವಾಗಿ ಶೃಂಗರಿಸಲ್ಪಟ್ಟಿದೆ. ಇಂದು ಮಾತ್ರ ಇಷ್ಟು ಶೃಂಗರಿಸಲ್ಪಟ್ಟದ್ದು ಅಲ್ಲ, ಪ್ರತಿನಿತ್ಯವೂ ಇಷ್ಟು ವಿಶೇಷವಾಗಿ ಕಂಡುಕೊಳ್ಳಿಸ್ತದ್ದು ನಾವರಿತವರಲ್ಲ. ಆ ಕಡೆಯಲ್ಲಿ ನೋಡಿದ್ರೆ ಕೋಟೆ ಕೊತ್ತಲಗಳು ಇವೆಲ್ಲವನ್ನು ನೋಡಿದಾಗ ಕೈಲಾಸಗಿರಿ ನೋಡಿದಂತ ಅನುಭವ, ನಮ್ಮ ದೇವರಾದಂತಹ ಪರಮೇಶ್ವರನ ನೆಲೆಸಿದ್ದಾನೆ ಎನ್ನುವಂತಹ ಆ ಒಂದು ಅನುಮಾನ, ಆ ಒಂದು ಹರ್ಷೋದ್ಗಾರ ನಮ್ಮವರಲ್ಲೆಲ್ಲ ಒಡ ಮೂಡುತ್ತಾ ಉಂಟು. ಹಾಗಿದ್ರೆ ನಮಗೆಲ್ಲ ಕುತೂಹಲ ಉಂಟು. ಇಲ್ಲಿವರೆಗಾಗಿ ಇಂಥದ್ದೊಂದು ರಾಜ್ಯ ಉಂಟು ಎನ್ನುವುದಾಗಿ ಕೇಳಿದವರು ನಾವಲ್ಲ, ನೋಡುವುದಕ್ಕಂತೂ ಸಾಧ್ಯವೇ ಇಲ್ಲ. ನೀವು ಹಾಗಲ್ಲ, ನನ್ನ ತಂದೆ ಕಾಲದಲ್ಲಿ ನನ್ನ ಪೀಠಕ್ಕೆ ಮಂತ್ರಿಯಾಗಿದ್ದು ನಿಂತವರು. ನಿಮಗೇನಾದ್ರೂ ಈ ನಾಡಿನ ಪರಿಚಯ ಉಂಟು? ಈ ನಾಡಿನ ಸಮಗ್ರ ಚಿತ್ರಣವನ್ನ ನನ್ನ ಪಾಲಿಗೆ ಕೊಡಬಲ್ಲಿರ ಈಗ? ಆಗಲಿ ಅಂತ ಇದೆ ಈಗ ಶ್ರೀಮಲಯಾಳ ಎಂದೆನ್ನುವುದು. ಇದೆ ಈಗ ಸ್ತ್ರೀ ಮಲಯಾಳ ಎಂದೆನ್ನುವುದು. ದೇವಿಗೆ ಸುದತಿಯರಲ್ಲದೆ ಗಂಡು ಜೀವಿಗಳಿಲ್ಲ. ಸುದತಿಯರಲ್ಲದೆ ಗಂಡು ಜೀವಿಗಳಿಲ್ಲ. ದೇವಿಗೆ ಪದುಮ ಗಂಧಿನಿ ಎಂಬ ನಾರಿ ದೊರೆಯಂತೆ. ಪದುಮ ಗಂಧಿನಿ ಎಂಬ ನಾರಿ ದೊರೆಯಂತೆ. ದೇವಿಗೆ ಮದನಾಗಿ ಗುಣವಂತೆ ಎನ್ನುವ ಮಂತ್ರಿಯರು. ಇವಳಿಗೆ ಮದನಾಗಿ ಗುಣವಂತೆ ಎನ್ನುವ ಮಂತ್ರಿಯರು. ದೇವಿಗೆ ಇದೆ ಈಗ ಶ್ರೀಮಲಯಾಳ ಎಂದೆನ್ನುವುದು. ದೇವಿ ಕೇಳು. ಈ ಸ್ಥಳದ ಕುರಿತಾಗಿ ಸರಿಯಾಗಿ ತಿಳಿದು ನಾನಿದ್ದೇನೆ. ಈ ಸ್ಥಳದ ಹೆಸರು ಸ್ತ್ರೀ ಮಲಯಾಳ ಎಂಬುದಾಗಿ. ಹೌದಮ್ಮ. ಯಾಕಿಂತ ಹೆಸರು ಬಂತು? ಹೇಗೆ ವಿಶೇಷವಾಗಿರುವಂತಹ ನಾಮ ಇದಕ್ಕಿದೆಯೋ, ಈ ಸ್ಥಳಕ್ಕೂ ಅದೇ ರೀತಿಯಾಗಿರುವಂತಹ ವಿಶೇಷತೆಗಳು ಇದ್ದದ್ದು ಹೌದು. ಅಮ್ಮ, ಹೆಸರಿನಲ್ಲಿಯೇ ಸೂಚಿಸುವಂತೆ ಸ್ತ್ರೀ ಮಲಯಾಳ ಅಂದ್ರೆ ವಿಶಾಲವಾಗಿರುವಂತಹ ಈ ಪ್ರದೇಶದಲ್ಲಿ ಬರೇ ಸ್ತ್ರೀಗಳು ಮಾತ್ರ ವಾಸವನ್ನು ಮಾಡ್ತಾ ಇದ್ದಾರೆ, ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹೆಣ್ಣುಗಳ ಹೊರತಾಗಿ ಗಂಡು ಜೀವಿಗಳಿಲ್ಲ. ಇದು ವಿಶೇಷ ಹೌದೇ? ಹೌದು. ಹೌದಮ್ಮ. ಹಾಗಿದ್ರೆ ಇಲ್ಲಿನ ಅಧಿಕಾರವನ್ನು ನೋಡಿಕೊಳ್ತಾ ಇರುವವಳು ಯಾರು? ಅವಳು ಸ್ತ್ರೀಯಾಗಿದ್ದಾಳೆ. ಅವಳ ಹೆಸರು ಪದ್ಮಗಂಧಿನಿ ಎಂಬುದಾಗಿ. ಸರಿ. ಜೊತೆಗೆ ಆ ಪದ್ಮಗಂಧಿನಿಗೆ ಮಂತ್ರಿ ಬರಿದ್ದಾರೆ. ಪದ್ಮಗಂಧಿಗೆ ವಿಶೇಷವಾಗಿರುವಂತಹ ಶಕ್ತಿಗಳನ್ನು ಜೊತೆಗೆ ಸೂಚನೆಗಳನ್ನು ಕೊಡುವವರು ಮದನಾಕ್ಷಿ ಗುಣವತಿ ಎಂಬುದಾಗಿ. ಅಷ್ಟೇ ಅಲ್ಲ, ಇಲ್ಲಿರುವಂತಹ ಇವರು ವಿಶೇಷತೆಗಳನ್ನ ಪಡೆದಿದ್ದಾರೆ. ಅದರ ಕುರಿತಾಗಿ ಹೇಳಬೇಕು ಅಂತಾದ್ರೆ ಜಾಲ ಮಾಡಿಯ ದೇವಿ ಕೇಳು.
ತಿಳಿದವರಿದ್ದಾರೆ. ಇವರೊಡನೆ ದೂರ ಕೊಡಬೇಕು ಅಂತಾದ್ರೆ ನಾವು ಅಷ್ಟೇ ಸಾಮರ್ಥ್ಯವನ್ನು ಹೊಂದಿದವರಾಗಿರ್ಬೇಕಮ್ಮ. ಜಾಲಮೋಡಿಯ ವಿದ್ಯೆ ಮಹೇಂದ್ರ ಜಾಲದ ವಿದ್ಯೆ ಅದಕ್ಕಾಗಿ ಭಯಪಡಬೇಕು ಅಂತ ಅಗತ್ಯವಿಲ್ಲ. ಅವರ ಜಾಲಮೋಡಿಗೆ ಪ್ರತಿ ಸಚಿವರೆಂಬುದ ಲಾಲಿಸುದ ಮೀನಾಕ್ಷಿ ಓರ ಸಚಿವರೆಂಬುದ ಲಾಲಿಸುದ ಮೀನಾಕ್ಷಿ ಉರಿಸುವುದಿ ಕಂಬಳ ಕರ್ಣದಲ್ಲಿ ಕರದಿ ವರದಳದಿ ರೋಷದಲ್ಲಿ ಹರಿಯರನು ಬರಲಿಲ್ಲ ಹೊರಡಿಯ ಬಾಡಿ ಹೊರಗೆ ಎಂತ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರಲಿ ಅವರ ಪಕ್ಷವನ್ನಂತೂ ಹರಿಹರರೇ ಅಡ್ಡಿ ಬರಲಿ ಯೋಚಿಸುವಳು ನಾನಲ್ಲ. ಅವರೆಲ್ಲರ ಮಂತ್ರಕ್ಕೆ ಅವರೆಲ್ಲರ ಜಾಲಮೋಡಿಗೆ ಇನ್ನು ಮಂತ್ರವ ತಿರುಜಾಲವ ನಮ್ಮಲ್ಲುಂಟು. ಯೋಚನೆ ಮಾಡುವುದು ಬೇಡ. ಮುತ್ತೋಳಪುರವನ್ನು